ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಆಸೆ ತರುವ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ಮೀನಾಗೆ ತುಂಬ ಚಳಿ ಆಗ್ತಿರ್ತಾರೆ. ಸ್ಟೋರ್ ರೂಮಲ್ಲಿ ಏನು ಇರೋದಕ್ಕೂ ಅವಳಿಗೆ ಇರೋದಕ್ಕೆ ಆಗ್ತಿರ್ಲಿಲ್ಲ. ಅವಳಿಗೆ ಹಾಗಾದ್ರೆ ತುಂಬ ಚಳಿ ಆಗ್ತಿರ್ಬೇಕಾದ್ರೆ ಅಲ್ಲಿರೋದನ್ನ ಎಲ್ಲ ಕಡೆನೂ ಈ ಕಡೆ ರೊಟ್ಟು ಹಾಗೂ ಪೇಪರ್ ಎಲ್ಲನೂ ಅವಳಿಗೆ ಕವರ್ ಮಾಡ್ಕೊಳ್ಳೋದಕ್ಕೆ ನೋಡ್ತಾಳೆ. ಆದರೂ ಕೂಡ ಅವಳಿಗೆ ಆಗ್ತಿರಲ್ಲ. ಎಷ್ಟು ಟ್ರೈ ಮಾಡಿದ್ರೂ ಆಗ್ತಿರಲ್ಲ. ಯಾರಾದರೂ ಬಂದು ನನ್ನ ಕಾಪಾಡಿ ಪ್ಲೀಸ್ ಪ್ಲೀಸ್ ಅಂತ ತುಂಬ ಕಿರಿಸ್ತಾ ಇರ್ತಾಳೆ. ಯಾರಾದರೂ ಡೋರ್ ಓಪನ್ ಮಾಡಿ ನನ್ನ ಕೈಲಿ ಇರೋದಕ್ಕೆ ಆಗ್ತಿಲ್ಲ, ಚಳಿ ಆಗ್ತಿದೆ, ತುಂಬ ತಡ್ಕೊಳ್ಳೋದಕ್ಕೆ ಆಗ್ತಿಲ್ಲ, ಸೂರ್ಯ ಎಲ್ಲಿದ್ಯಾ ಬೇಗ ಬಾ ಅಂತ ಹೇಳಿ ಕರಿತಾ ಇರ್ತಾಳೆ. ಆದರೂ ಕೂಡ ಅವಳಿಗೆ ತಡ್ಕೊಳ್ಳೋದಕ್ಕೆ ಆಗ್ತಿರಲ್ಲ. ಆದರೂ ಕೂಡ ಅಲ್ಲಿ ರೊಟ್ಟನೆಲ್ಲ ತೊಗೊಂಬಂದು ಒಂಥರ ಬಾಕ್ಸ್ ಥರ ಎಲ್ಲ ಮನೆ ಮಾಡ್ಕೊಂಡು ಆದರೂ ಕೂಡ ಇರೋದಕ್ಕೆ ಟ್ರೈ ಮಾಡ್ತಾಳೆ. ಆದರೂ ಕೂಡ ಆಗ್ತಿರಲ್ಲ. ಅವಳಿಗೆ ಎಷ್ಟು ಚಳಿ ಆದ್ರೂ ತಡ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಅಲ್ಲಿರೋ ಅಕ್ಕಪಕ್ಕ ಬಾಕ್ಸ್ನ ತೊಗೊಂಬಂದು ಜೋಣಿಸ್ತಾಳೆ, ಎಲ್ಲನೂ ಮಾಡ್ತಾ ಇರ್ತಾಳೆ. ಆದರೂ ಕೂಡ ಅವಳಿಗೆ ಇರೋದಕ್ಕೆ ಆಗ್ತಿರಲ್ಲ. ಈ ಕಡೆ ಒಂದು ಕಡೆ ಸೂರ್ಯ ಮತ್ತು ಅವ್ರ ಫ್ರೆಂಡ್ ಇಬ್ಬರೂ ಕೂಡ ಕಾರಲ್ಲಿ ಸರ್ಚ್ ಮಾಡ್ತಿರ್ತಾರೆ, ಎಲ್ಲ ಕಡೆ ಹುಡುಕ್ತಾ ಇರ್ತಾರೆ. ಒಂದು ಅಂಗಡಿಲಿ ಹೋಗಿ ಕೂಡ ಕೇಳ್ತಾರೆ. ಅವರು ಕೂಡ ಇಲ್ಲ ಅಪ್ಪ ನಾವು ನೋಡಿಲ್ಲ ಅಂತ ಅವರು ಕೂಡ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಮೀನಾ ಎಲ್ಲನೂ ರೆಡಿ ಮಾಡ್ತಾ ಇರ್ತಾಳೆ, ಬಾಕ್ಸ್ ಇಟ್ಕೊಂಡು ಎಲ್ಲನೂ ಮನೆ ಕಟ್ಟೋ ಥರ ಎಲ್ಲನೂ ಮಾಡ್ತಾ ಇರ್ತಾಳೆ. ಅವಳಿಗೆ ಏನು ಮಾಡಿದ್ರು ಚಳಿ ತಡೆಯೋದಕ್ಕೆ ಆಗ್ತಿರಲ್ಲ. ಎಷ್ಟೇ ಪ್ರಯತ್ನ ಪಟ್ಟರು ಆಗ್ತಾನೆ ಇರಲ್ಲ. ಅವಳು ಕೂಡ ಮನೆ ಮಾಡ್ತಾಳೆ. ಆಮೇಲೆ ಅಲ್ಲಿರೋ ಟಾರ್ಪನ್ನೆಲ್ಲ ಅವಳು ಹಚ್ಕೊತಾಳೆ. ಆಮೇಲಿಂದ ಕಿವಿಗೆ ಹತ್ತಿ ಹಿಡ್ಕೊತಾಳೆ, ಫೋನ್ ಇಟ್ಕೊಂಡು ತುಂಬ ಸಿಗ್ನಲ್ ಸರ್ಚ್ ಮಾಡೋದು ನೋಡ್ತಾ ಇರ್ತಾಳೆ. ಏನು ಮಾಡಿದ್ರು ಅವಳಿಗೆ ಚಳಿ ತಡೆಯೋದಕ್ಕೂ ಆಗ್ತಿರಲ್ಲ. ಫೋನ್ ಸಿಗ್ನಲ್ಲು ಬರ್ತಿರಲ್ಲ. ಏನು ಫೋನ್ ಫುಲ್ ಸ್ವಿಚ್ ಆಫ್ ಆಗಿಬಿಟ್ಟಿರುತ್ತೆ. ಅವಳಿಗೆ ಫುಲ್ ಚಳಿ ತಡೆಯೋದಕ್ಕೆ ಆಗ್ತಿರಲ್ಲ. ಏನು ಮಾಡಬೇಕಂತ ಗೊತ್ತಾಗ್ತಿರಲ್ಲ. ಈ ಕಡೆ ಸೂರ್ಯ ಫ್ರೆಂಡ್ಸ್ ಜೊತೆ ಎಲ್ಲ ಹುಡುಕ್ತಾ ಇರ್ತಾನೆ. ಅವರಿಬ್ಬರು ಕೂಡ ಸೇರಿ ಹುಡುಕಿದ್ರು ಈ ಕಡೆ ಮೀನನ್ನು ಕಂಡುಹಿಡಿಯೋಕ್ಕೆ ಆಗ್ತಿರ್ಲಿಲ್ಲ. ಮೀನನ್ನು ಹುಡ್ಕೋದಕ್ಕೂ ಕೂಡ ಅವ್ರಿಗೆ ಆಗ್ತಿರ್ಲಿಲ್ಲ. ಈ ಕಡೆ ಮೀನ ಏನು ಮಾಡಬೇಕು, ಒಬ್ಬಳೇ ಇದ್ದು ಟಾರ್ಪಲೆಲ್ಲ ಉಜ್ಕೊತಾಳೆ. ಏನು ಮಾಡಿದ್ರು ಅವಳಿಗೆ ಚಳಿ ತಡೆಯೋಕ್ಕಾಗ್ತಿರಲ್ಲ. ತುಂಬ ಅಂದರೆ ತುಂಬ ಚಳಿ ಇರುತ್ತೆ ಆ ರೂಮಲ್ಲಿ. ಏನು ಮಾಡೋದಕ್ಕೂ ಆಗ್ತಿರಲ್ಲ. ಈ ಕಡೆ ಒಂದು ಕಡೆ ಗಾಡಿ ನಿಲ್ಲಿಸ್ಬಿಟ್ಟು ಮೀನನ್ನು ಎಲ್ಲೇ ಅಂತ ಹುಡುಕ್ಲಿಕ್ಕೆ ಎಲ್ಲಿ ಅಂತ ಸಿಗ್ತಿಲ್ಲ ಅವಳು ನನ್ನ ಕೈಯಲ್ಲಿ. ಏನು ಮಾಡೋದು, ಎಲ್ಲ ಗ್ರಹಗತಿಗಳು ಒಂದೇ ಸಲ ಹಿಡ್ಕೊಂಡು ನನಗೆ ಹಾಕೊಂಡು ಗುಮ್ತಾಯಿದ್ದೆ. ನನ್ನ ಪಾಪ ಅವಳು ನನ್ನ ಕಟ್ಕೊಂಡಾಗ್ಲಿಂದ ಅವಳು ಒಂದು ಕಡೆಯಿಂದನೂ ನೆಮ್ಮದಿಯಾಗಿರಲಿಲ್ಲ ಕಣೋ. ನಾನು ಜೊತೆಲಿ ಇದ್ದರೆ ಅಷ್ಟೇ ಕಣೋ ಅವಳು ನೆಮ್ಮದಿಯಾಗಿದ್ದು. ಮುಂದೆ ಅವಳ ಅಪ್ಪನ ಜೀವನದಲ್ಲೂ ಅಷ್ಟೇ ಕಣೋ. ಅವಳ ಅಪ್ಪನ ಇದ್ದಿದ್ದ ಕಾಲದಲ್ಲೂ ಅವಳು ಖುಷಿಯಾಗಿರಲಿಲ್ಲ. ಯಾಕಾದರೂ ಅವಳು ನನ್ನ ಮದುವೆ ಆದ್ಲು ಅಂತ ನನಗೆ ಅನಿಸ್ತಿದ್ದೆ. ನಾನು ಏನು ತಪ್ಪು ಮಾಡಿದ್ದೀನಿ ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಎಲ್ಲರಿಗೂ ಒಳ್ಳೇದು ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ಅಂದ್ಕೊಂಡು ಬೈಕೊಂಡು ಬಂದು ಕೊನೆಗೆ ನನಗೆ ನೋಡಿದ್ರೆ ನನ್ನ ಹೆಂಡತಿ ಸಿಗ್ತಿಲ್ಲ ಕಣೋ. ಅವಳಿಗೆ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ನಾನಂತೂ ಜೀವನದಲ್ಲಿ ಬದುಕೋದೇ ಇಲ್ಲ ಕಣೋ. ದೇವರಾಣಕ್ಕೂ ನಾನಂತೂ ಇರೋದೇ ಇಲ್ಲ ಕಣೋ ಅಂತೇಳಿ ಈ ಕಡೆ ಸೂರ್ಯ ಹೇಳ್ತಿರ್ಬೇಕಾದ್ರೆ ಈ ಕಡೆ ಎಲ್ಲನೂ ಮಾಡ್ತಾ ಇರ್ತಾಳೆ. ಈ ಚಳಿ ತಡೆಯೋದಕ್ಕೆ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡ್ತಿರ್ತಾಳೆ. ಈ ಕಡೆ ರೊಟ್ಟಿನೆಲ್ಲ ಅವಳು ಬಾಡಿಗೆಲ್ಲ ಕವರ್ ಮಾಡ್ಕೊತಾ ಇರ್ತಾಳೆ. ಅವಳ ಬಾಡಿನೆಲ್ಲ ಮುಚ್ಕೊಳ್ಳೋದಕ್ಕೆ ನೋಡ್ತಾನೆ ಇರ್ತಾಳೆ ರೊಟ್ಟಿನಿಂದ ಎಲ್ಲನೂ. ಆದ್ರೂ ಅವಳಿಗೆ ಚಳಿ ತಡೆಯೋದಕ್ಕೆ ಆಗ್ತಿರಲಿಲ್ಲ. ನೋಡೋ ತನಕ ನೋಡ್ತಾಳೆ, ಅವಳಿಗೂ ಫುಲ್ ಚಳಿ ತಡೆಯೋಕ್ಕೆ ಆಗ್ತಿರಲ್ಲ. ಅವಳಿಗೆ ಫುಲ್ ಟೆಂಪರೇಚರ್ ಜಾಸ್ತಿ ಆಗಿಬಿಟ್ಟು ಅವಳಿಗೆ ಚಳಿ ತಡೆಯೋಕ್ಕೆ ಆಗದೇ ಮೂರ್ಛೆ ಬಿದ್ದು ಅಲ್ಲೇ ಬಿದ್ದೋಗ್ಬಿಡ್ತಾಳೆ. ರೊಟ್ಟಿನ ಜೊತೆನೇ ಅವಳು ಕೂಡ ಮೂರ್ಛೆ ಬಿದ್ದೋಗ್ಬಿಡ್ತಾಳೆ. ಯಾರು ಬಂದರೂ ಎಬ್ಬಿಸಿದ್ರು ಅವಳಿಗೆ ಎದ್ದೇಳೋಕ್ಕಾಗ್ತಿರ್ಲಿಲ್ಲ. ಈ ಕಡೆ ಒಂದು ಕಡೆ ಸೂರ್ಯ ಫುಲ್ಲು ಅವನು ಸಿಗ್ತಿಲ್ಲ ಅನ್ನೋ ಫೀಲಿಂಗಲ್ಲಿ ಅವನು ಕೂಡ ಇಲ್ಲ ಕಣೋ ನನ್ನ ಕೈಲಿ ಇರೋದಕ್ಕಾಗ್ತಿಲ್ಲ, ಎಲ್ಲಿ ಅಂತ ಹುಡುಕ್ಲಿ ಹೇಳು ನನ್ನ ಕೈಯಲ್ಲಿ. ಪಾಪ ಅವಳ ಜಾಗದಲ್ಲಿ ಬೇರೆ ಇನ್ಯಾರೇ ಇದ್ದಿದ್ರು, ಅವಳು ಚೌಟ್ರಿಲಿ ಅವಳನ್ನ ಮದುವೆ ಆಗಬೇಕಾದ್ರೆ ಅವಳ ಜಾಗದಲ್ಲಿ ಬೇರೆ ಇನ್ಯಾರೇ ಇದ್ದಿದ್ರು ಕೂಡ ಚಪ್ಪಲಿ ತೊಗೊಂಡು ಹೊಡಿಯೋರು ಕಣ. ಹಿಂಗೆ ಏನು ಯೋಗ್ಯತೆ ಇದೆ ಅಂತ ನನ್ನ ಮದುವೆ ಆಗಬೇಕು ಅಂತೆಲ್ಲ ಬಾಯಿಗೆ ಬಂದಂಗೆ ಬೈದು ಚಪ್ಪಲಿ ತೊಗೊಂಡು ಹೊಡಿಬೋದಿತ್ತು ಕಣ. ಆದರೆ ಅವಳಿಗೆ ಯಾವತ್ತೂ ಹಂಗೆ ಮಾಡಿಲ್ಲ ಕಣೋ. ಆವತ್ತು ಅವಳನ್ನ ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದು ಒಂದು ದೊಡ್ಡ ವಿಷಯ ಕಣೋ. ಅಂಥದ್ರಲ್ಲಿ ಅವಳು ನೋಡಿದ್ರೆ ಇವಾಗಿಂಥ ಪರಿಸ್ಥಿತಿಗೆ ತೊಗೊಂಡು ಬಂದುಬಿಟ್ಟೆ ಅಂತ ನನಗೆ ಅನ್ನಿಸ್ತಿದೆ ಕಣೋ. ಏನೋ ತಪ್ಪು ಮಾಡಿದ್ಲು ಅವಳು. ಅವಳನ್ನ ಮಗು ಥರ ನೋಡ್ಕೊಂಡಿದ್ಲು ಕಣೋ. ಅವಳಿಗೊಂಚೂರು ಸೊಳ್ಳೆ ಕಚ್ಚಿ ನನ್ನ ಎದೆ ಮೇಲೆ ಆನೆ ಕಾಲಿಟ್ಟಂಗೆ ಆಗ್ತಿತ್ತು ಕಣೋ. ಏನು ಮಾಡಲಿ ಹೇಳು, ಅವಳು ಎಲ್ಲ ಅಂತ ಹುಡುಕ್ಲಿ ಹೇಳು. ಮಗು ಥರ ನನ್ನ ನೋಡ್ಕೊತಾಳೆ ಕಣೋ. ಅವಳ ಜಾಗದಲ್ಲಿ ನನಗೆ ಹೆಂಡ್ತಿಯಾಗಿ ಬೇರೆ ಇನ್ಯಾರೇ ಬಂದಿದ್ರು ಆ ಸ್ಥಾನ ತುಂಬಕ್ಕಾಗ್ತಿಲ್ಲ ಕಣೋ. ನನ್ನ ಪರಿಸ್ಥಿತಿ ನೋಡಿ ಅವಳು ನನಗೆ ತಪ್ಕೊಂಡು ಹಣೆಗೆ ಮುತ್ತಿ ಇಟ್ಟು ಐ ಲವ್ ಯು ಯಜಮಾನ್ರೆ, ಐ ಲವ್ ಯು ಸೂರ್ಯ ಅಂತೆಲ್ಲ ಹೇಳ್ತಿದ್ಲು ಕಣೋ. ಅದನ್ನೆಲ್ಲ ನೆನೆಸ್ಕೊಂಡು ನಂಗೆ ತುಂಬ ಅಳು ಬರ್ತಿದೆ. ಏನೋ ಮಾಡಲಿ, ಎಲ್ಲಿ ಅಂತ ಹುಡುಕ್ಲಿ ಹೇಳು ನನ್ನ ಕೈಯಲ್ಲಿ. ಯಾಕೆ ದೇವ್ರು ಈ ಥರನೇ ನನಗೆ ಈ ಥರ ಮಾಡ್ತಿದ್ದಾನೆ ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತ ಸೂರ್ಯ ಹೇಳ್ತಿರ್ಬೇಕಾದ್ರೆ ಅವ್ರ ಫ್ರೆಂಡ್ ಇದ್ದರು, ನೀನು ಈ ಥರ ಎಲ್ಲ ಮಾತಾಡ್ಕೊಂಡಿದ್ರೆ ಟೈಮ್ ವೇಸ್ಟ್ ಆಗುತ್ತೆ, ಬಾ ಎಲ್ಲಿದ್ರು ಹುಡ್ಕೋಣ ಅಂತ ಹೇಳ್ಬಿಟ್ಟು ಅವನ ಕರ್ಕೊಂಡು ಕಾರಲ್ಲಿ ಕೂರಿಸ್ಕೊತಾನೆ. ಸರಿ ಹೊರಡೋಣ ಅಂತೇಳಿ ಹೊರಡ್ತಿರ್ಬೇಕಾದ್ರೆ ಕಾರ್ ನೋಡಿದ್ರೆ ಕೆಟ್ಟೋಗ್ಬಿಟ್ಟಿರುತ್ತೆ. ಕಾರು ಕೂಡ ಆ ಟೈಮಿಗೆ ಕೈ ಕೊಟ್ಟಿರುತ್ತೆ. ಈ ಕಡೆ ಸೂರ್ಯ ಕೂಡ ಹೇಳ್ತಿರ್ತಾನೆ, ಎಲ್ಲ ಗ್ರಹಗಳು ಒಂದೇ ಸಲ ಹಾಕೊಂಡು ಗುಮ್ತಿದೆ ಅಂತ ಹೇಳೋದನ್ನೆಲ್ಲ ನೋಡಿ, ಇದ್ರೂ ಒಂದು ಕಾರ್ ಬೇರೆ ಇದೇ ಟೈಮಿಗೆ ಕೈ ಕೊಡ್ತುಕೊಂಡು ಏನಾಗ್ತಿದೆ ಅಂತಲೇ ನನಗೆ ಗೊತ್ತಾಗ್ತಿಲ್ಲ, ನನ್ನ ಜೀವನದಲ್ಲಿ ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ ಅಂತ ಹೇಳೋ ಅಷ್ಟರಲ್ಲೇ ಎದುರುಗಡೆ ನೋಡಿದ್ರೇ ಈ ಕಡೆ ಮೀನೊಂದು ಗಾಡಿ ನಿಲ್ತಿರುತ್ತೆ. ಮೀನಿನ ಗಾಡಿ ನೋಡಿ ಈ ಕಡೆ ಚೇತನ್ಗೆ ಹೇಳ್ತಾರೆ, ನೋಡೋ ಮೀನಿನ ಗಾಡಿ ನಿಂತಿದೆ, ಮೀನು ಹಂಗಾದ್ರೆ ಇಲ್ಲೇ ಇರಬೇಕು, ಬಾರ ಹೋಗಿ ನೋಡೋಣ ಅಂತ ಹೇಳ್ಬಿಟ್ಟು ಮೀನಿನ ಗಾಡಿ ಅಲ್ಲಿ ನಿಂತಿರ್ಬೇಕಾದ್ರೆ
ಇಬ್ಬರು ಕೂಡ ಹೋಗ್ತಾರೆ. ಇದು ಮೀನಂದೇ ಕಣೋ ಗಾಡಿನು, ಅವಳು ಯಾಕೆ ಇಲ್ಲಿ ನಿಲ್ಸಿದಾಳೆ ಅಂದರೆ ಗೊತ್ತಾಗ್ತಿಲ್ಲ, ಇಲ್ಲೇ ಎಲ್ಲಾದರೂ ಇರಬೇಕು ಕಣೋ ಅವಳು, ಇಲ್ಲೇ ಎಲ್ಲೋ ಇರ್ತಾಳೆ ಅವಳು, ಹುಡುಕ್ಬೇಕು ನಾವು ಅಂತ ಹೇಳ್ಬಿಟ್ಟು ಚೇತನ್ಗೆ ಹೇಳ್ತಾ ಇರಬೇಕಾದ್ರೆ ಸೂರ್ಯ ಹೇಳ್ತಾ ಇರ್ತಾನೆ. ಅದಕ್ಕೆ ಅಕ್ಕಪಕ್ಕ ಯಾವ ಗಾಡಿನೂ ನಿಂತಿಲ್ಲ, ಇವಳು ದೊಡ್ಡ ಗಾಡಿ ನಿಂತಿದೆ ಅಂದರೆ ಏನೋ ಆಗಿದೆ ಕಣೋ, ಅಲ್ಲೊಂದು ಗೋಡನ್ ಇದೆ ಬಾಯಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾನೆ. ಅಲ್ಲಿ ನೋಡಿದ್ರೆ ಒಬ್ಬ ವಾಚ್ಮ್ಯಾನು ಕೂತೂರಾಡ್ತಿರ್ತಾನೆ. ಇಲ್ಲ ಅಲ್ಲಿ ಗಾಡಿ ನಿಂತಿದ್ದೆಲ್ಲ ಆ ಮನುಷ್ಯ ಎಲ್ಲಾದರೂ ನೋಡ್ದಾನೆ, ನನ್ನ ಮೀನ ಕಣೋ ಅವಳು, ಎಲ್ಲಾದರೂ ನೋಡಿದ್ಯೇನೋ ನೀನು ಅಂತ ಹೇಳಿ ಕಿರಿಸ್ತಾ ಇರ್ತಾನೆ. ಈಗ ನಂಗೆ ಗೊತ್ತಿಲ್ಲ ಅಂತ ಅವನು ಕೂಡ ಹೇಳ್ತಿರ್ತಾನೆ. ಅದೇ ಟೈಮ್ಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಕಣೋ ಅಂತ ಹೇಳ್ತಿರ್ಬೇಕಾದ್ರೆ ವಾಚ್ಮನ್ ಪಕ್ಕದಲ್ಲೇ ಒಂದು ಪರ್ಸ್ ಬಿದ್ದಿರುತ್ತೆ. ಅದು ನೋಡಿದ್ರೆ ಮೀನಿನ ಪರ್ಸೇ ಆಗಿರುತ್ತೆ. ಮೀನಿನ ಪರ್ಸ್ ನೋಡಿಬಿಟ್ಟು ಈ ಕಡೆ ಸೂರ್ಯಂಗೆ ಅದು ಗೊತ್ತಾಗುತ್ತೆ, ಇದು ಮೀನಿನ ಪರ್ಸೇ ಕಣೋ ಅಂತ ಹೇಳ್ಬಿಟ್ಟು ಚೇತನ್ಗೆ ಹೇಳ್ತಿರ್ತಾರೆ. ಇದು ಮೀನಿನ ಪರ್ಸ್ ಕಣೋ, ಈ ಕಡೆ ಗಾಡಿ ನಿಂತಿದೆ, ಈ ಕಡೆ ಪರ್ಸ್ ಬಿದ್ದಿದೆ ಅಂದರೆ ಇಲ್ಲಿ ಅವಳಿಗೇನೋ ಆಗಿದೆ ಕಣೋ, ಈ ಗೋಡನ್ದಲ್ಲೇ ಇರಬೇಕು, ಅವಳು ಸಿಗಾಕೊಂಡಿರ್ತಾಳೆ, ಕೀ ಸಿಕ್ತಿಲ್ವಲ್ಲೋ ಅಂದಾಗ ಇರೋ ವಾಚ್ಮನ್ ಹತ್ರ ಕೀ ಇರುತ್ತೆ ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ಆ ಕೀನ ಹುಡುಕ್ಬಿಟ್ಟು ಗೋಡನ್ ಕೀ ತೆಗೆದ್ಬಿಟ್ಟು ಒಳಗೆ ಹೋಗ್ತಾರೆ. ಇಬ್ಬರು ಕೂಡ ಆ ಗೋಡನ್ ಒಳಗೆ ಹೋದಾಗ ಅವರಿಗೂ ತುಂಬ ಚಳಿ ಆಗ್ತಿರುತ್ತೆ. ನೋಡಿದ್ರೆ ಸುತ್ತಮುತ್ತ ಪೇಪರ್ ಹರಡಿರುತ್ತೆ, ಬಾಕ್ಸ್ಗಳೆಲ್ಲ ಬಿದ್ದಿರುತ್ತೆ. ಈ ಕಡೆ ಸೂರ್ಯಂಗೆ ಗೊತ್ತೇ ಆಗ್ತಿರಲ್ಲ ಮೀನಾ ಎಲ್ಲಿದ್ದಾಳೆ ಅಂತ. ಮೀನಮ್ಮ ಎಲ್ಲಿದೆ, ನಾನು ಬಂದಿದ್ದೀನಿ, ಬಾ ಉಮಾರೋಳೆ ಎಲ್ಲಿದ್ಯಾ, ಬಾ ಇಲ್ಲಿ ನಾನು ಬಂದಿದ್ದೀನಿ, ಏನಾಗಿದೆ ನಿನಗೆ, ಸಿಗು ನನ್ನ ಕೈಲಿ, ಬೇಗ ಸಿಗು ದೇವರೇ, ನನ್ನ ಕೈಗೆ ಅವಳಿಗೆ ಬೇಗ ಸಿಗೋ ಥರ ಮಾಡಪ್ಪ, ನನ್ನ ಮೀನಿಗೆ ಏನೂ ತೊಂದರೆ ಆಗದಿರೋ ಥರ ನೋಡ್ಕೋ ಅಪ್ಪ ಅಂತ ಹೇಳಿದ್ರೆ ದೇವ್ರ ಹತ್ರ ಬೇಡ್ಕೊತಾ ಇರ್ತಾನೆ. ಮೀನಾ ಅಂತೇಳಿ ತುಂಬ ಕಿರಿಸ್ತಾ ಇರ್ತಾನೆ. ಈ ಕಡೆ ಮೀನಿಗೆ ಏನು ಎಚ್ಚರನೂ ಕೂಡ ಆಗ್ತಿರಲ್ಲ. ಆದರೂ ಅವಳಿಗೆ ಒಂದೆರಡು ಸಲ ಎಚ್ಚರ ಆದ್ರೂ ಕೂಡ ಅವಳಿಗೆ ಎದೊಳೋ ಪರಿಸ್ಥಿತಿಲಿ ಅವಳು ಇರಲ್ಲ. ಆದರೂ ಕೂಡ ಅಲ್ಲೇ ಅವಾಗ ಮೂರ್ಛೆ ಬಿದ್ದು ಹೋಗ್ತಾ ಇರ್ತಾಳೆ. ಇದು ಮೀನಿನ ಫೋನ್ ಕೊಡೋ, ಮೀನಿನ ಫೋನ್ ಇಲ್ಲೇ ಇದೆ ಅಂದಮೇಲೆ ಮೀನೂ ಇಲ್ಲೇ ಇರ್ತಾಳೆ, ಪಕ್ಕ ಗಾಡಿ ನಿಂತಿದೆ, ಪರ್ಸ್ ಇಲ್ಲಿದೆ ಅಂದರೆ ಫೋನ್ ಇಲ್ಲಿದೆ ಅಂದರೆ ಪಕ್ಕ ಅವಳು ಇಲ್ಲೇ ಇರ್ತಾಳೆ ಅಂತ. ಈ ಕಡೆ ಚೇತನ ಇಲ್ಲ ಕಣೋ, ಅವಳು ಇರೋದಕ್ಕೆ ಸಾಧ್ಯನೇ ಇಲ್ಲ, ಇಷ್ಟು ಚಳಿದೆ, ಇಲ್ಲಿ ನಮಗೆ ಇರೋದಕ್ಕೆ ಆಗ್ತಿಲ್ಲ ಅಂತ ಅವ್ರು ಇರ್ತಾರೆ, ಇರಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಸೂರ್ಯ ಇದನ್ನು ಇಲ್ಲ ಕಣೋ, ನನ್ನ ಮನಸ್ಸು 100ಕ್ಕೆ 100 ಅಂತಿದೆ, ಅವಳು ಇಲ್ಲೇ ಇದ್ದಾಳೆ ಅಂತ ಅನ್ನಿಸ್ತಿದೆ, ಈ ಗೋಡನಲ್ಲೇ ಇದ್ದಾಳೆ ಅಂತ ನನಗೆ ಅನಿಸ್ತಿದೆ ಕಣೋ, ಬಾರೋ ಒಂದ್ಸಲ ಹುಡ್ಕೋಣ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾ ಇರ್ತಾನೆ. ಈ ಕಡೆ ರೊಟ್ಟಿನ ಮಧ್ಯದಲ್ಲಿ ಅವಳು ಸಿಗಾಕೊಂಡು ಮಲಗಿರ್ತಾಳೆ, ಅವಳಿಗೂ ಕೂಡ ಇಷ್ಟ ಆಗ್ತಿರಲ್ಲ, ಅವಳು ಇದ್ದಾಳೆ ಅಂತ ಈ ಕಡೆ ಸೂರ್ಯಂಗೂ ಗೊತ್ತಾಗ್ತಿರಲ್ಲ. ಯಾಕಂದರೆ ರೊಟ್ಟಿನ ಮಧ್ಯದಳು ಅವಳು ಹಾಗೆ ಬಿದ್ದೋಗ್ಬಿಟ್ಟಿರ್ತಾಳೆ. ಈ ಕಡೆ ಮೀನಿಗೂ ಇಷ್ಟ ಆಗ್ತಿರಲ್ಲ. ಅವಳು ಅಕ್ಕಪಕ್ಕನೇ ಓಡಾಡ್ತಾ ಇದ್ರು ಈ ಕಡೆ ಸೂರ್ಯಂಗೆ ಅವಳು ಅಲ್ಲಿದ್ದಾಳೆ ಅನ್ನೋದು ಅವನಿಗೆ ಗೊತ್ತೇ ಆಗ್ತಿರಲ್ಲ. ಈ ಕಡೆ ಪೂಜೆ, ಈ ಕಡೆ ಜ್ಯೋತಿಷ್ರು ಹೇಳಿದ್ರು ಅಂತ ಹೇಳ್ಬಿಟ್ಟು ಮಾಟ ಮಂತ್ರಕ್ಕೆ ಪರಿಹಾರ ಮಾಡ್ಸೋದಕ್ಕೆ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಬಂದಿರ್ತಾರೆ. ಈ ಕಡೆ ಅದು ಹಳದಿ ಸೀರೆ ಉಡ್ಕೊಂಡು ಈ ಕಡೆ ಅಪ್ಪ ದೇವರೇ ಕಾಪಾಡು ಅಂತ ಹೇಳ್ಬಿಟ್ಟು ಒಂದು ಕಡೆ ಶಾಂತಿ ಇರ್ತಾಳೆ. ರೋಹಿಣಿಗೆಲ್ಲಮ್ಮ ನಿನ್ನ ಗಂಡ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ರೋಹಿಣಿಗೆ ಕೇಳ್ತಿರ್ಬೇಕಾದ್ರೆ ಅವ್ರಿಗೆ ಎಲ್ಲಿರ್ತಾರೆ ನೋಡಿ, ಸ್ವಲ್ಪ ಆ ಕಡೆನೇ ಇರ್ತಾರೆ ಅಂತ ಹೇಳ್ಬಿಟ್ಟು ರೋಹಿಣಿ ಕೂಡ ಆ ಕಡೆ ಕೈ ಮಾಡಿ ತೋರಿಸ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೇ ಮನೋಜ ಬರ್ತಾ ಇರ್ತಾನೆ. ಅವನು ಬೇವಿನ ಸೊಪ್ಪಿನಲ್ಲೆಲ್ಲ ಅಲಂಕಾರ ಮಾಡ್ಕೊಂಡು ಅವನು ಕೂಡ ಬೇವಿನ ಸೊಪ್ಪಲ್ಲಿ ರೆಡಿ ಮಾಡ್ಕೊಂಡು ಅವನು ಕೂಡ ಕರ್ಕೊಂಡು ಬಂದಿರ್ತಾರೆ. ಈ ಕಡೆ ಇಬ್ಬರೂ ಕೂಡ ಮಾಟ ಮಂತ್ರಕ್ಕೆ ಪರಿಹಾರ ಮಾಡ್ಕೊಂಡು ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಬಂದಿರ್ತಾರೆ. ಸಂಚಿಕೆಗೆ ಮುಕ್ತ ಆಯಿತು. ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.